UI ಸಿನಿಮಾದ ಆಕ್ಟ್ರೆಸ್ ರೇಷ್ಮಾ ನಾನಯ್ಯ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ಸಮ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಮಾತುಕತೆ ಆಫ್ ಕೋರ್ಸ್ ಮುಂದುವರಿತಾ ಇದೆ. ಕಿವಿ ಹತ್ರ ಕೊಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. Stars Express with RJ Netra. Unedited RJ Netra ಜೊತೆ Radio City Ali. Okay, apart from the movies, what is your height really? My height is 5.6, but I like to say 5.7. So ಚಿಕ್ಕ ವಯಸ್ಸಲ್ಲೆಲ್ಲ you were saying of course this fresh face ಎಲ್ಲ ಒಂದು ಆಸ್ ಅ ನಾರ್ಮಲ್ ಕೋರ್ಸ್ ಅಲ್ಲಿ ಬಂದಿದ್ದು, ನಾಟ್ ಸಮಥಿಂಗ್ ದಟ್ ನೀವು ಯೋಚನೆ ಮಾಡಿ ನಾನು ಇದು ಮಾಡಬೇಕು ಅನ್ನೋಂಥ ಪ್ಲಾನ್ ಅಲ್ಲಿ ಇರಲಿಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ಹೈಟ್ ನೋಡಿದಾಗ ಜನರಲಿ ಸ್ವಲ್ಪ ಎತ್ತರ ಇರುವಂಥ ಹುಡುಗಿಯರನ್ನೆಲ್ಲ ನೋಡಿದಾಗ ಕಾಮನ್ ಆಗಿ ಹೇಳೋದು, ನೀನು ಬಾಸ್ಕೆಟ್ಬಾಲ್ ಆಡ್ಬೋದು, ನೀನು ಮಾಡ್ಲಿಂಗ್ ಮಾಡ್ಬೋದು. ಈ ರೆಫರೆನ್ಸಸ್ ಆರ್ ಈ ಸಜೆಷನ್ಸ್ ಬಂದಿದೆಯಾ? ಇಲ್ಲ, ಐ ಥಿಂಕ್ ನನ್ಗಿಂತ ತುಂಬಾ ಹೈಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ರು, ನನ್ನ ಫ್ರೆಂಡ್ಸ್ ಅಲ್ಲೇ ಇದ್ದಾರೆ. ಶಿ ಇಸ್ 5.8 or 5.7, 5.8. ನನ್ಗಿಂತ ಉದ್ದ ಇರೋರೇ ನನ್ನ ಫ್ರೆಂಡ್ಸ್ ಇದ್ರು. ಸೊ ನಂಗೆ ಅಷ್ಟು ಆ ಥರ ಯು ವೆರಿ ಟಾಲ್, ಯು ವೆರಿ ಯು ಗಾಟ್ ಅ ನೈಸ್ ಹೈಟ್ ಅಂತ ಕಾಂಪ್ಲಿಮೆಂಟ್ ಬಂದಿಲ್ಲ ನನಗೆ. ನನ್ಗೇನು ಬರ್ತಿತ್ತಂದ್ರೆ, ಓಕೆ ಐ ವಾಸ್ ಇನ್ ಡಾನ್ಸ್ ಮಾಡ್ತಿದ್ದೆ ಅಲ್ಲ, ಸೊ ಯು ಆರ್ ವೆರಿ ಗುಡ್ ಡಾನ್ಸರ್, ಈ ಥರ ಕೊರಿಯೋಗ್ರಾಫ್ ಮಾಡು, ಈ ಥರ ಇವೆಂಟ್ ಬರ್ತಿದೆ, ಸೊ ಈ ಕೊರಿಯೋಗ್ರಫಿ ಮಾಡು ಅಂತ ಆ ಥರ ಬರ್ತಿತ್ತು. ಐ ಥಿಂಕ್ ಮೈ ಹೈಟ್ ಈಗ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಈಗ. ಸೊ ಐ ಥಿಂಕ್ ಧನಂಜಯ ಸರ್ ಜೊತೆನೂ ಇವಾಗ ಆ್ಯಕ್ಟ್ ಮಾಡ್ತಿದ್ದೀನಲ್ಲ, ಸೊ ವೆನ್ ಐ ಸಿ ಆನ್ ದ ಸ್ಕ್ರೀನ್ ಅವರು ಹೇಳ್ತಾರೆ, ಓಕೆ ಹೈಟ್ ಮ್ಯಾಚ್ ಆಗ್ತಿದೆ, ಸೊ ಇಟ್ಸ್ ನೈಸ್ ಅಂತ, ಇವ್ ಗಾಟ್ ಅ ಗುಡ್ ಹೈಟ್. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂಗೆ ಕಾಂಪ್ಲಿಮೆಂಟ್ಸ್ ಮಾಡ್ತಿದ್ದೆ. ಹೌದಾ? ಓಕೆ. of course initially ನಿಮ್ಮ ತಾಯಿ ಸೆಟ್ಗಳಲ್ಲಿ ಬಂದು ಪಾಪ ಅವರು ದಿನ ರಾತ್ರಿ ಕಾದು, ಆಲ್ಸೋ ದಟ್ ಸ್ವಲ್ಪ ಹೊಸದ್ರಲ್ಲಿ ಒಂದು ಸ್ವಲ್ಪ ಭಯ ಇರುತ್ತಲ್ವ, ದಟ್ ಅನ್ನೋನ್, ಓಕೆ ಹೇಗಿರುತ್ತೋ ಸೆಟ್ಟಲ್ಲಿ, ಆರ್ ಯು ಸೇಫ್ ಆರ್ ನೋ ಅನ್ನೋಂಥ ಒಂದು ಭಯ ಇರುತ್ತೆ. ಸ್ಲೋಲಿ ಓಕೆ ಇದಿಷ್ಟೇ, ಪ್ರಾಬಬ್ಲಿ ಯು ಕ್ಯಾನ್ ಹ್ಯಾಂಡಲ್ ಆನ್ your own ಅಂತ ಅನ್ಸೋ point. Now are they comfortable with late night shoots ಇರ್ಬೋದು, ಅಥವಾ you going Now they are very comfortable, but ಇನಿಷಿಯಲ್ ಡೇಸಲ್ಲಿ ಬಿಕಾಸ್ ಆ 3 months ನಾವು ರಿಹರ್ಸಲ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ, ಅವ್ರಿಗೂ ಪ್ರೇಮ್ ಸರ್ ಜೊತೆ ಮಾತಾಡಿ he created that safe environment for me, because he understood that I'm still like I don't have proper knowledge of the film industry. So ಅವರು ಅಪ್ಪ ಅಮ್ಮ ಜೊತೆ ಮಾತಾಡ್ತಾ he made sure that like we all feel comfortable. And ನನ್ಗೆ ಸ್ಟಾರ್ಟಿಂಗ್ ಫಸ್ಟ್ ಡೇನೆ ನೈಟ್ ಶೂಟ್ ಇದ್ದಿತ್ತು, ಫಸ್ಟ್ ಡೇನೆ ನೈಟ್ ಶೂಟ್ ಇದ್ದಿತ್ತು. ಸೊ ಅವಾಗ ಅಮ್ಮಗೂ ಗೊತ್ತಿರ್ಲಿಲ್ಲ ಎಲ್ಲಿ ಕುತ್ಕೋಬೇಕು, ಏನ್ ಮಾಡ್ಬೇಕು, ನಂದೇನ್ ಸ್ಕ್ರೀನ್ ಫ್ರೇಮ್ ಮೇಲೆ ಬಂದ್ಬಿಡ್ತೀನ ಅಂತ. ಬಟ್ ಶಿ ವಾಸ್ ಆಲ್ಸೋ ದೇರ್ ಲೈಕ್ ವಾಚಿಂಗ್ ಮೀ ಪರ್ಫಾರ್ಮ್. ಅವಾಗ ಐ ಯೂಸ್ ಟು ಲೆಟ್ ದೆಮ್ ವಾಚ್ ಮೀ. ಐ ಕಾಂಟ್ ಆಕ್ಟ್ ಇಫ್ ಐ ಸಿ ಎನಿವನ್ ಫ್ರಮ್ ಮೈ ಫ್ಯಾಮಿಲಿ. ಇದೇನು ಮನೇಲಿ ರಿಲೇಟಿವ್ಸ್ ಮುಂದೆ ಡಾನ್ಸ್ ಮಾಡಿದಾಗ? ಇಲ್ಲ, ಇವಾಗ ಅಪ್ಪ ಬರ್ತಾ ಇರ್ತಾರೆ ಸೆಟ್ಟಿಗೆ ನನ್ನ ಜೊತೆ. ಐ ಥಿಂಕ್ ಇಟ್ಸ್ ಜಸ್ಟ್ ಲೈಕ್ ಒನ್ ಸ್ಟ್ರೆಂತ್ ನಮಗೆ, ಓಕೆ ಹಿ ಇಸ್ ದೇರ್ ಅಂತ. ಬಟ್ ಅವ್ರು ಬಂದರೆ ಕೂಡ ಇಫ್ ಐ ಕ್ಯಾನ್ ಸಿ ಹಿಮ್, ಲೈಕ್ ನನ್ನ ನೋಡಿದ್ರೆ ಐ ಕಾಂಟ್ ಆ್ಯಕ್ಟ್. ಅವ್ರು ಇರಬಾರ್ದು, ಸೆಟ್ಟಲ್ಲಿ ಇರಬಾರ್ದು ಅಷ್ಟೇ. ಅವ್ರ ಪಾಪ ಆರಾಮಾಗಿ ಅವರು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಈವನ್ ಅಟ್ ಹೋಮ್ ಯಾರಾದರೂ ಮುಂದೆ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿ ಅಂತ ಹೇಳಿ ನಾನು ಮಾಡ್ತೀನಿ, ಬಟ್ ಅಪ್ಪ ಅಮ್ಮ ಮುಂದೆ ಮಾಡೋಕ್ಕಾಗಲ್ಲ ನನಗೆ. ಅದೊಂಥರ ಸಮ್ವೇರ್ ಮೈಂಡಲ್ಲಿ ಒಂದು ನಾಚಿಕೆ, ಒಂದು ಇದು ನಾಚಿಕೆ ಅಲ್ಲ, ಪ್ರೊಫೆಷನಲಿ. ಆ್ಯಂಡ್ ಇನಿಷಿಯಲ್ ಡೇಸ್ ಅಂತೂ ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ಅಮ್ಮ ಇವತ್ತೇನು ಮಾಡಿದೆ ತೋರಿಸು, ಹೇಳ್ತೀನಿ ಅಮ್ಮ ಏನು ಮಾಡಿದೆ ಅಂತ. ಇಲ್ಲ ತೋರಿಸು ಅಂತ. ಲೈಕ್ ಇವಾಗ ಹೆಂಗೆ ಮಾಡಲಿ, ನಾವು ಐ ಡೋಂಟ್ ಆ್ಯಕ್ಟ್ ಅಟ್ ಆಲ್. ಬಟ್ ಸ್ಟಡೀಸ್ ಮಧ್ಯದಲ್ಲಿ ಹೋದ್ಯಾ? PUC-ನಲ್ಲೇ ಬಂದಿದ್ದಲ್ವಾ ಏಕಲವ್ಯ, ಅದಾದ್ಮೇಲೆ ಕಂಪ್ಲೀಟ್ ಮಾಡಿದ್ರಾ? ಖಂಡಿತ. ಓಕೆ. ಇವಾಗಲೂ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. Oh nice, okay. Tell us more about that. ಸ್ಟಾರ್ಟಿಂಗ್ ಇನಿಷಿಯಲ್ ಕಷ್ಟ ಆಯಿತು. ಐ ಥಿಂಕ್ ಟೀಚರ್ಸ್ಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು, ಬಟ್ ದೇ ಎಂಡೆಡ್ ಅಪ್ ಬೀಂಗ್ ವೆರಿ ಸಪೋರ್ಟಿವ್. ಅಟೆಂಡೆನ್ಸ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಯಿತು, ಬಟ್ ಎಂಡ್ ಆಫ್ ದ ಡೇ ಇಟ್ ವಾಸ್ ಆಲ್ ಹ್ಯಾಂಡಲ್ಡ್. ಆಫ್ಟರ್ ಲೈಕ್ ಫ್ಯೂ ಶೂಟ್ಸ್, ಫ್ಯೂ ವೀಕ್ಸ್, ಫ್ಯೂ ಮಂತ್ಸ್ ಅದು ಅಭ್ಯಾಸ ಆಗೋಯ್ತು ನನಗೆ ಹ್ಯಾಂಡಲ್ ಮಾಡೋಕ್ಕೆ. ಐ ಥಿಂಕ್ ಎಕ್ಸಾಮ್ ಟೈಮಲ್ಲಿ ಇರಬೇಕಾದ್ರೆ ಐ ಯೂಸ್ ಟು ಪ್ರಯರ್ ಇನ್ಫಾರ್ಮ್ ದೆಮ್ ಈ ಥರ ಎಕ್ಸಾಮ್ಸ್ ಬರ್ತಿದೆ ಅಂತ. ಆ್ಯಂಡ್ ಪ್ರೇಮ್ ಸರ್ ಆಲ್ಸೋ ವಾಸ್ ವೆರಿ ಸಪೋರ್ಟಿವ್, ಟೈಮ್ ಕೊಡ್ತಿದ್ರು, ಆ್ಯಂಡ್ ಅದರ್ ಡೈರೆಕ್ಟರ್ಸ್ ಆಲ್ಸೋ.
ಸೊ ಐ ಯೂಸ್ ಟು ಪ್ರಿಪೇರ್ ಮೈ ಸೆಲ್ಫ್ ಎಕ್ಸಾಮ್ ಆದ ತಕ್ಷಣ ಶೂಟ್ ಆದ ತಕ್ಷಣ ಎಕ್ಸಾಮ್ಸ್ ಆ ಥರ ಕಾಲೇಜ್ ಫೆಸ್ಟಲ್ಲಿ ಹೋಗಿ ಡಾನ್ಸ್ ಮಾಡಿ ಬಂದ ಥರ ಇದು. ಬಟ್ ಓನ್ಲಿ ಡಿಫ್ರೆನ್ಸ್ ಇಸ್ ದಿಸ್ ಇಸ್ ಪ್ರೊಫೆಷನಲಿ ಒಂದು ಬಟ್ ಸಿನಿಮಾ. ಐ ಕುಡಂಟ್ ಲೈಕ್ ಹ್ಯಾವ್ ದಟ್ ಕಾಲೇಜ್ ಲೈಫ್ ಅಂತ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಕಾಂಪ್ರಮೈಸ್ ಆಯಿತು, ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್. ಇದಾಗಿತ್ತು ನೇತ್ರಾ ಜೊತೆ ರೀಶ್ಮಾ ನಾಣಯ್ಯ ಮಾತುಗಳು ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲೇ. ಇಡೀ ವಾರ ಮಿಸ್ ಮಾಡ್ದ ಹಾಗೆ ಟ್ಯೂನ್ ಮಾಡಿ ಅರೌಂಡ್ ದಿಸ್ ಟೈಮ್ ನೇತ್ರಾ ಜೊತೆ ಸ್ಟೇ ಟ್ಯೂನ್ಡ್. Stars Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರಾ.